ನಮ್ಮಷ್ಟು ಬಹುಶಃ ನೋಡಿದ್ರೆ ನಮ್ಮಷ್ಟು ಖುಷಿ ಪಡೋರು ಮತ್ತೆ ಯಾರು ಇಲ್ಲ ಅನ್ಸುತ್ತೆ. ಈ ಚೈನ್ ಬಗ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂದ ಸೆಲ್ಫ್ ಚೈನ್ ಅಡ್ಜಸ್ಟ್ಮೆಂಟ್ ಅಂತ ಕಂಡುಹಿಡಿದು ಅದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಯ್ತು. ತುಂಬ ಖುಷಿ ಆಗುತ್ತೆ. ನಾವೇನಂತ ಸ್ಥಿತಿವಂತರಲ್ಲ, ಈ ಕಷ್ಟದಲ್ಲೂ ಅವನೊಂದು ಸಾಧನೆ ಮಾಡಿರೋದು ತುಂಬಾ ಖುಷಿಯಾಗಿದೆ. ಅವನು ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆದು 4 ಜನಕ್ಕೆ ಸಹಾಯ ಮಾಡಬೇಕನ್ನೋದೊಂದು ತುಂಬ ಆಸೆ ಇತ್ತು ನನಗೆ. ಯಾಕಂದರೆ ಒಳ್ಳೆ ಎಜುಕೇಷನ್ನು ಕನ್ನಡದಲ್ಲಿ ಸಿಕ್ಕರು ಅದೇ, ಇಂಗ್ಲೀಷಲ್ಲಿ ಸಿಕ್ಕಿದ್ರು ಅದೇ. ಏನೇ ಒಂದು ಹುಡುಗನಿಗೆ ಒಂದು ಟ್ಯಾಲೆಂಟ್ ಇದೆ, ಏನೋ ಒಂದು ಮಾಡ್ತಾನೆ, ಮೆರಿಟ್ ಇದೆ ಅಂದರೆ ಖಂಡಿತ ಸಪೋರ್ಟ್ ಮಾಡೋರಂತೂ ತುಂಬ ಜನನೇ ಇದ್ದಾರೆ. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಒಬ್ಬ ಹಳ್ಳಿ ಹುಡುಗ ಮೆಕ್ಯಾನಿಕ್ ಮಗ IIT ಸೀಟನ್ನು ಪಡ್ಕೊಂಡಿದ್ದಾರೆ. ಸುಶಾಂತ್ ಪ್ರಭು ಅವರು ತಮ್ಮೊಟ್ಟಿಗಿದ್ದಾರೆ, ಮಾತನಾಡ್ಸೋಣ ಬನ್ನಿ. ನಮಸ್ತೆ. ನಮ್ಮೂರ್ ಎಕ್ಸ್ಪ್ರೆಸ್ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ಒಂದು ಹಳ್ಳಿ ಶಾಲೆಯಲ್ಲಿ ಓದ್ಬಿಟ್ಟು ಇಂತಹ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದೀರಾ, ನಿಮಗೆ ಪ್ರೇರಣೆ ಯಾರು? ಅಂದರೆ ನಾನು 8ನೇ ಕ್ಲಾಸಲ್ಲಿ ಇರ್ತಾ ಒಂದು ಸೆಲ್ಫ್ ಚೈನ್ ಅಡ್ಜಸ್ಟಿಂಗ್ ಸಿಸ್ಟಮ್ ಇನ್ ಬೈಕ್ ಅಂತ ಒಂದು ಮಾಡೆಲ್ ಮಾಡಿದ್ದೆ, ಇನ್ಸ್ಪೈರ್ ಅವಾರ್ಡ್ಸ್ ಮಾನಕ್ಕೆ. ಅದು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿತ್ತು. ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ NIT ಸುರತ್ಕಲಲ್ಲಿ ಒಂದು ಮೆಂಟ್ರಿಂಗ್ ವರ್ಕ್ಶಾಪ್ ಇತ್ತು. ಅಲ್ಲಿಗೆ ನಮ್ಮ ಸರ್ ರಾಘವೇಂದ್ರ ಭಟ್ ಅಂತ, ಅವರು ನನಗೆ ಇದು ಇನ್ಸ್ಪೈರ್ ಅವಾರ್ಡ್ಸಿಗೆಲ್ಲ ಮಾನಿಟರ್ ಮಾಡಿದವರು. ಅವರು ನನಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಈ JEE ಅಂದ್ರೇನು, NIT ಅಂದ್ರೇನು, ಅದಕ್ಕೆ ಯಾವ ಥರ ಕಾಂಪಿಟೇಷನ್ ಇದೆ ಆಲ್ ಓವರ್ ಇಂಡಿಯಾ, ಎಷ್ಟು ಲಕ್ಷ ಜನ ಬರೀತಾರೆ ಪ್ರತಿ ವರ್ಷ, ಫೈನಲ್ ಆಗಿ ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ಹೇಳಿದರು. ಓಕೆ, ನಾನು JEE ಮಾಡಬೇಕು ಅಂತಿದ್ದೆ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು. ಅದಾದಮೇಲೆ ನಾನು 10th ಇರ್ತಾ ಅದೇ ಸರ್ ರಾಘವೇಂದ್ರ ಭಟ್ ಸರು ನನಗೆ ತಪಸ್ ಅಂತ ಒಂದು ಎಕ್ಸಾಮ್ ಹೇಳಿದ್ರು. ಅದು ರಾಷ್ಟ್ರೋತ್ಥಾನ ಪರಿಷತ್ ಅವ್ರು ನಡೆಸೋದು ಬೆಂಗಳೂರಲ್ಲಿ. ಅದು 5 ರೌಂಡ್ ಸೆಲೆಕ್ಷನ್ ಪ್ರೊಸೆಸ್ ಇತ್ತು. ಅದು ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಅಲ್ಲಿ 2 years ಫಸ್ಟ್ PU ಸೆಕೆಂಡ್ PU ಫ್ರೀ ಎಜುಕೇಷನ್ ಮತ್ತು JEE ಕೋಚಿಂಗ್ ಕೂಡ ಇತ್ತು. ಅದಾದಮೇಲೆ ಅಲ್ಲಿ ಎಲ್ಲ JEE ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಇವಾಗ IITಗೆ ಸೆಲೆಕ್ಟ್ ಆಗಿರೋದು. ಇದಕ್ಕೆ ಮುಖ್ಯ ಸ್ಫೂರ್ತಿ ಅಂದರೆ ರಾಘವೇಂದ್ರ ಭಟ್ ಸರ್. ಅಪ್ಪ ಅಮ್ಮ ಇದಕ್ಕೆ ಎಷ್ಟು ಮಟ್ಟಿಗೆ ನಿಮ್ಗೆ ಪ್ರೇರಣೆ ಕೊಡ್ತಾ ಇದ್ರು, ಬೆನ್ನೆಲುಬಾಗಿ ನಿಲ್ತಾ ಇದ್ರು ಅಂತ? ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡ್ತಿದ್ರು. ನಾನು ಏನೇ ಮಾಡ್ತೀನಂದ್ರು ನೀನು ಮಾಡು, ನೀನು ಮಾಡ್ತೀಯಾ, ನಿನ್ನ ಛಲ ಇದೆ, ನಿನಗೇನು ಕೇಳಲ್ಲ, ನೀನು ಏನಾದರೂ ಮಾಡು, ಒಟ್ಟಿನಲ್ಲಿ ಒಳ್ಳೇದು ಏನಾದರೂ ಮಾಡಿ ಚೆನ್ನಾಗಾಗು ಅಂತ ಅಷ್ಟೇ ಹೇಳ್ತಿದ್ರು. ಇಂಥದ್ದೇ ಓದು, ಇದನ್ನೇ ಮಾಡು ಅಂತ ಯಾವತ್ತೂ ನನಗೆ ಬಾಂಡ್ ಆಗ್ತಿರ್ಲಿಲ್ಲ. ಇನ್ನೊಂದು ಏನಂದರೆ ಮತ್ತೆ ಯಾವಾಗ ನಾನು ತಪಸ್ ಎಕ್ಸಾಮ್ ಬರೆಯೋ ಟೈಮಿಗೂ ತುಂಬ ಸಪೋರ್ಟ್ ಮಾಡಿದರು. ಅವಾಗ ಬೆಳಿಗ್ಗೆ ಎದ್ದು ಕೊಪ್ಪಕ್ಕೆ ಆ ಚಳಿಲಿ ಕರ್ಕೊಂಡೋಗಿ ಎಕ್ಸಾಮ್ ಬರ್ಸಿದ್ರು ಡಿಸೆಂಬರ್ ಟೈಮಿಗೆ, ಆ ಚಳಿಗಾಲದಲ್ಲಿ ಕೂಡ. ಅಂದರೆ ಪ್ರತಿ ಸಲಿನೂ ಏನೇ ಮಾಡ್ತೀನಂದ್ರು ಮತ್ತು ನನಗೆ ಒಂದು ಸರ್ಟಿಫಿಕೇಟ್ ಬೇಕಿತ್ತು ಅಲ್ಲಿ ಇರಬೇಕಾದ್ರೆ, ಅದಕ್ಕೂ ತುಂಬಾ ಒದ್ದಾಡಿ ತಕ್ಷಣಕ್ಕೆ ಮಾಡಿಸ್ಕೊಟ್ರು. ಈ ಥರ ತುಂಬ ಏನೇ ಮಾಡ್ತೀನಂದ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ಅಮ್ಮನೂ ಕೂಡ ತುಂಬ ಸಪೋರ್ಟಾಗಿ ಯಾವಾಗಲೂ ಅಲ್ಲಿಗೆ ಬಂದ ಪೇರೆಂಟ್ಸ್ ಮೀಟಿಂಗಿಗೆ ತಪಸ್ಸಿಗೆ ಬಂದಾಗ ಮೋಟಿವೇಟ್ ಮಾಡ್ತಿದ್ರು, ನೀನು ಮಾಡ್ತೀಯಾ, ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಬಿಟ್ಟಿರೋದು, ಆ ಥರ ಎಲ್ಲ ಹೇಳಿ ಮೋಟಿವೇಟ್ ಮಾಡ್ತಿದ್ರು. ನೀವು ಯಾವ ಕಾಲೇಜಲ್ಲಿ ಓದಿದ್ದು, ಜೊತೆಗೆ ಅಲ್ಲಿನ ಸ್ಟಾಫ್ ಎಲ್ಲ ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಅದೇ ತಪಸ್ಸಲ್ಲಿ ಫುಲ್ಲು ಅಂದರೆ ನಾವೇನೇನು ಓದ್ತೀವಿ ಪ್ರತಿದಿನ, ನಮಗಲ್ಲಿ ಸ್ಕೆಡ್ಯೂಲ್ ಹೆಂಗಿತ್ತಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 11-12 ಗಂಟೆವರೆಗೂ ಆ ಥರ ಇತ್ತು ಸ್ಕೆಡ್ಯೂಲು. ಇದರಲ್ಲಿ ನಂಗೆ ಪ್ರತಿದಿನ ಅಲ್ಲಿ ಶಿವರಾಜ್ ಸರ್ ಅಂತ ಒಬ್ರು ಇದ್ರು. ಅವ್ರು ಪ್ರತಿದಿನ ಏನೇನು ಓದ್ತಿದ್ದೀರಾ, ಇವತ್ತು ಯಾವ ರೀತಿ ನಡೀತಿದೆ, ನೆಕ್ಸ್ಟ್ ಯಾವ ರೀತಿ ಇಂಪ್ರೂವ್ ಆಗ್ಬೋದು ನೀವು ಅಂತ ಪ್ರತಿದಿನ ಕರೆದು ಮಾನಿಟರ್ ಮಾಡ್ತಿದ್ರು. ಜೊತೆಗೆ ನಾನು ಇಲ್ಲಿ ಫಸ್ಟಿಂದ 10th ಓದಿದ್ದು ಮನೇಲೆ, ಅಂದರೆ ಹಾಸ್ಟೆಲ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ಅಲ್ಲಿವರೆಗೆ. ಅದಾದಮೇಲೆ ಸಡನ್ನಾಗಿ ಹಾಸ್ಟೆಲ್ ಅಂತ ಸ್ವಲ್ಪ ಹೋಮ್ ಸಿಕ್ನೆಸ್ ಆ ಥರ ಸಿಚುವೇಶನ್ ಇತ್ತು. ಅವಾಗ ಅಲ್ಲಿ ರುಕ್ಮಿಣಿ ಮಾತಾಜಿ ಅಂತಿದ್ದಾರೆ, ಅವರು ಯಾವಾಗಲೂ ಬಂದು ಒಂಥರ ತಾಯಿ ಥರನೇ ನಮಗೆ ಯಾವಾಗಲೂ ಪ್ರೀತಿ ತೋರಿಸ್ತಿದ್ರು. ಅದರಿಂದ ಒಂಥರ ಮನೆ ನೆನಪು ಅಷ್ಟೊಂದು ಆಗ್ತಿರ್ಲಿಲ್ಲ. ಈ ಥರ ತುಂಬ ಸಪೋರ್ಟಿವ್ ಆಗಿ ಇದ್ರು ಅಲ್ಲೆಲ್ಲರೂ ಸ್ಟಾಫ್ಗಳು. ಸಹಜವಾಗಿ ಬಡತನ ಅನ್ನೋದು ಎಲ್ರಿಗೂ ಕೂಡ ಸಹಜ, ಬಟ್ ಆ ಎಲ್ಲ ಬಡತನಗಳನ್ನ ಮೆಟ್ಟಿ ನಿಂತು ನೀವು ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದೀರಾ. ಸಹಜವಾಗಿ ನನ್ಗನ್ಸೋ ಪ್ರಕಾರ ಕೆಲವೊಬ್ರು ನಮಗೆ ಬಡತನ ಇದೆ, ನಾವೊಬ್ಬ ಹಳ್ಳಿಯಲ್ಲಿ ಹುಟ್ಟಿದ್ದೀವಿ, ತಮಗೆ ಸಾಧನೆ ಮಾಡೋ ಕಷ್ಟ ಅಂತ ಅನ್ಕೊಂಡಿರ್ತಾರೆ. ಬಟ್ ನೀವು ಅವರೆಲ್ಲರಿಗೂ ಕೂಡ ನಿಜಕ್ಕೂ ಪ್ರೇರಣೆ ಆಗಿದ್ದೀರಾ. ಮುಂದಿನವ್ರಿಗೆ ತಾವೇನು ಹೇಳೋದಕ್ಕೆ ಬಯಸ್ತೀರಾ? ಇವಾಗ ನಮ್ಗೆ ಏನೇ ಒಂದು ಸಾಧನೆ ಮಾಡ್ಬೇಕಂದ್ರೂ ತುಂಬ ಸಪೋರ್ಟ್ ಅಂತೂ ನಮ್ಗೆ ಇವಾಗ ಗೌರ್ಮೆಂಟ್ ಸ್ಕೂಲ್ ಅಂತ ಹೇಳಂಗೆ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲೂ ತುಂಬ ಒಳ್ಳೆ ಸ್ಟಾಫ್ಗಳಿದ್ದಾರೆ, ಒಳ್ಳೆ ಟೀಚರ್ಸ್ಗಳು ಸಿಗ್ತಾರೆ. ಜೊತೆಗೆ ನೀವು ಏನೇ ಒಂದು ಸಪೋರ್ಟ್ ಮಾಡಿ ಏನೇ ಇದು ಮಾಡಿದ್ದು ಕೂಡ ಹುಡುಗರು ಟ್ಯಾಲೆಂಟು ಏನೇ ಇದ್ದರೂ ಅದಕ್ಕೆ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಯಾಕಂದರೆ ಇವಾಗ ನನ್ನೇ ನೋಡ್ದಂಗೆ ಇವಾಗ IIT ಸೆಲೆಕ್ಟ್ ಆಗಿದ್ದರಿಂದ ತುಂಬ ಕಡೆ ನಮ್ಮ ಮನೆಗೆ ಬಂದು ಒಂದು 3-4 ಸನ್ಮಾನಗಳಾಯಿತು. ಅದಾದಮೇಲೆ ತುಂಬ ಕಡೆ ಕರೆದು ಸನ್ಮಾನ ಮಾಡಿದ್ರು. ತುಂಬ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡೋಕ್ಕೆ ಹೇಳಿದ್ದಾರೆ, ಅಪ್ಲೈ ಮಾಡಿದ್ದೀನಿ. ಈ ಥರ ಒಂದಷ್ಟು ಸ್ಕಾಲರ್ಶಿಪ್ಗಳು ಈಗಾಗಲೇ ಬಂದಿದೆ.
ಈ ಥರನೇ ಏನೇ ಒಬ್ಬ ಹುಡುಗನಿಗೆ ಒಂದು ಟ್ಯಾಲೆಂಟ್ ಇದೆ, ಅವನಲ್ಲಿ ಏನೋ ಒಂದು ಮಾಡ್ತಾನೆ, ಮೆರಿಟ್ ಇದೆ ಅಂದರೆ ಖಂಡಿತ ಸಪೋರ್ಟ್ ಮಾಡೋರಂತೂ ತುಂಬ ಜನನೇ ಇದ್ದಾರೆ. ಅದಕ್ಕೆ ಇವಾಗ ನಮಗೆ ಬಡತನ ಇದೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಳೋದು ನಮ್ಮ ಮೂರ್ಖತನ ಅಷ್ಟೇ. ಯಾಕಂದರೆ ಇಲ್ಲೇ ಇದ್ದರೆ ಇಲ್ಲೇ ಇರಬೇಕು, ಏನಾದರೂ ಮುಂದಕ್ಕೆ ಮಾಡ್ಕೊತ ಹೋದರೆ ತಾನೇ ಮುಂದಕ್ಕೆ ಹೋಗ್ತಾನೆ. ಅಂದ್ರೆ ನೀವು ಹೇಳಿದ್ರಿ ಸನ್ಮಾನಗಳೆಲ್ಲ ಆಗಿದೆ ಅಂತ, ಅದು ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟಿದೆ? ಯಾಕಂದ್ರೆ ಇಷ್ಟೆಲ್ಲ ಕಷ್ಟಗಳನ್ನ ಮೆಟ್ಟಿ ನೀವು ಸಾಧನೆ ಮಾಡಿದ್ದೀರಾ. ಎಲ್ಲರೂ ಕೂಡ ಮಾತನಾಡಿಸುವಾಗ, ಸನ್ಮಾನ ಮಾಡುವಾಗ ತಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಆ ಅನುಭವದ ಬಗ್ಗೆ ಹೇಳೋದಾದ್ರೆ. ಅಂದರೆ ನನಗೆ ಮೊದಲನೇದಾಗಿ IITಗೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿದ್ದಾಗ ಸುಮ್ಮನೆ ಓಕೆ IIT ಅಂದರೆ ಈ ಥರ ಒಂದು ಕಾಲೇಜು, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ತುಂಬ ಕಷ್ಟ ಇರುತ್ತೆ ಅಷ್ಟೇ ಗೊತ್ತಿದ್ದು. ಅದಕ್ಕೆ ಇಷ್ಟೊಂದು ಸಪೋರ್ಟ್ ಇದೆ, ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ನನಗೆ ಅಲ್ಲಿಂದ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು. ರಿಸಲ್ಟ್ ಬಂದು ಈ ರೀತಿ ಎಲ್ಲ ಫಸ್ಟು ಹಿಂದೂ ಪೇಪರ್ ಅವ್ರು ಬಂದು ನನ್ನ ಇಂಟರ್ವ್ಯೂ ತೊಗೊಂಡೋಗಿದ್ರು. ಅದಾದಮೇಲೆ ಎಲ್ಲ ಪೇಪರ್ ಅವರು ಅದನ್ನು ಹಾಕಿದ್ಮೇಲೆ ತುಂಬ ಕಡೆ ಮನೆಗೆ ಬಂದು ಸನ್ಮಾನ ಮಾಡ್ತಿದ್ದಾಗ ಒಂದು ದಿನಕ್ಕೊಂದು 4-5 ಕಡೆ ಸನ್ಮಾನ ಮಾಡ್ತಿದ್ರು. ಇದು ತುಂಬ ಒಂಥರ ಖುಷಿ ಕೊಡ್ತು. ಯಾಕಂದರೆ ನಾನು ಯಾವಾಗೂ ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಮುಂದಕ್ಕೆ ಏನೋ ಒಂದು ಆಗುತ್ತೆ ಅಂತ. ಒಟ್ಟು ತುಂಬ ಖುಷಿ ಆಯಿತು ನನಗೆ. ಓದೋದರ ಜೊತೆಗೆ ನೀವು ಚಿಕ್ಕ ವಯಸ್ಸಿಂದಲೂ ಕೂಡ ಅಪ್ಪ ಅಮ್ಮನ ಕಷ್ಟಗಳನ್ನ ನೋಡ್ಕೊಂಡು ಬೆಳೆದವರು. ಸ್ಕೂಲ್ ಬಿಟ್ಟು ಬಂದು ಅಪ್ಪನಿಗೆಲ್ಲ ಸಹಾಯ ಮಾಡ್ತಿದ್ರಿ ಅಂತ ಕೇಳ್ಪಟ್ಟಿದ್ದೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲು ಬಿಟ್ಟು ಬಂದಮೇಲೆ ಸುಮ್ಮನೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಗ್ಯಾರೇಜಿಗೆ ಏನು ಕೆಲಸ ಮಾಡ್ತಿದ್ದಾರೆ ಅಪ್ಪ ನೋಡಕ್ಕಂತ ಸುಮ್ಮನೆ ಹೋಗ್ತಿದ್ದೆ ಅಷ್ಟೇ. ಆ ಟೈಮಲ್ಲಿ ಅವರೇನೋ ಕೆಲಸ ಮಾಡ್ತಿದ್ದಾರೆ, ಅದ್ರಲ್ಲಿ ನಾನು ಏನೋ ಸ್ವಲ್ಪ ಕೈ ಹಾಕಿ ಕೆಲಸ, ಈಗ ಸ್ಪಾನರ್ ತಿರ್ಸೋದು ಈ ಥರದ್ದೆಲ್ಲ ಮಾಡ್ತಿದ್ದೆ. ಅವಾಗ ಕಷ್ಟ ಅಂದರೆ ಇವಾಗ ಅದನ್ನ ತಿರ್ಸೋ ಟೈಮಿಗೆ ಗೊತ್ತಾಗ್ತಿತ್ತು ಎಷ್ಟು ಅದು ಬಿಗಿಯಾಗಿರುತ್ತೆ, ನಟ್ ಬೋಲ್ಟ್ ಎಲ್ಲ ತಿರುಗಿಸ್ಬೇಕು. ಆ ಟೈಮಲ್ಲಿ ಅಪ್ಪ ಅದು ಎಷ್ಟು ಕಷ್ಟಪಡ್ತಾರೆ ಅನ್ನೋ ಇದು ಬಂದಿತ್ತು ನನಗೆ. ಮತ್ತು ಮಳೆಗಾಲದಲ್ಲಿ ಕೂಡ ಎಲ್ಲಿ ಒಂದು ಕಡೆ ಇವಾಗ ಎಲ್ಲ ಕಡೆ ಓಡಾಡ್ತಿರೋರು ಮಧ್ಯ ರೋಡಲ್ಲೆಲ್ಲಾದರೂ ಗಾಡಿ ಹಾಳಾದ ತಕ್ಷಣ ಫೋನ್ ಮಾಡ್ತಿದ್ರು. ಆ ಟೈಮಲ್ಲಿ ಮಳೆ ಅಂತಲೂ ನೋಡ್ದಿರ ಹೋಗ್ತಿದ್ರು ಅಲ್ಲಿ ರಿಪೇರಿ ಮಾಡಿ ಬರೋಕ್ಕೆ. ಆ ಟೈಮಲ್ಲೆಲ್ಲ ಅನ್ನಿಸ್ತಿತ್ತು ಎಷ್ಟು ಕಷ್ಟ ಇದೆ, ಈ ಮಳೆಯಲ್ಲೂ ಕೂಡ ಹೊರಗೆ ಹೋಗ್ಬೇಕು ಆ ಥರ. ಅಂದರೆ ಅವಾಗ ಒಂಥರ ಆತಂಕನೂ ಆಗ್ತಿತ್ತು, ಮನೆಗೆ ಅಪ್ಪ ಒಬ್ಬರೇ ಹೋಗಿದ್ದಾರೆ ಆ ಥರ ಎಲ್ಲ. ಮತ್ತು ಅಮ್ಮನೂ ಕೂಡ ಮನೆಯಲ್ಲಿ ತುಂಬ ಫಸ್ಟಿಂದನೂ ನಮಗೆ ಕಷ್ಟ ಅಂದರೆ ಗೊತ್ತು. ಯಾಕಂದರೆ ನಾನು 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಇರ್ತಾ ಬಾಡಿಗೆ ಮನೇಲಿ ಇದ್ದಿದ್ದು. ಆ ಟೈಮಲ್ಲಿ ಅಲ್ಲಿ ಅವ್ರು ಕೊಡ್ತಿದ್ದ ಟಾರ್ಚರ್ಗಳು, ಅಂದರೆ ಮನೆ ಇವಾಗ ಬಿಟ್ಟು ಹೋಗಿ ಆ ಥರ, ಇವೆಲ್ಲ ಒಂಥರ ಮನ್ಸಿಗೆ ಒಂಥರ ಅವಾಗಲೇ ಬೇಜಾರು ಮಾಡ್ತಿತ್ತು. ಆ ಟೈಮಲ್ಲಿ ಮುಂದೆ ಏನೋ ಒಂದು ಮಾಡಬೇಕು ನಾನು ಅಂತ ಒಂದು ಛಲನೂ ಇತ್ತು. ಅದಾದಮೇಲೆ ನಮ್ಮ ಅಕ್ಕನೂ ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ. ಅಂದರೆ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಮನೆ ಬಿಟ್ಟಿದ್ದವನ್ನೆಲ್ಲ. ಸಡನ್ನಾಗಿ ಹಾಸ್ಟೆಲ್ ಅಂದರೆ ಮನೇಲಿ ಎಲ್ಲರಿಗೂ ಬೇಜಾರಿತ್ತು. ಅವಾಗಲೂ ಪೇರೆಂಟ್ಸ್ ಮೀಟಿಂಗಲ್ಲಿ ಅಲ್ಲಿಗೆ ಬಂದಾಗ ನನ್ನ ಮುಂದೆ ಖುಷಿಯಾಗಿದ್ದು ವಾಪಸ್ ಹೋಗ್ಬೇಕಾದ್ರೆ ಹತ್ಕೊಂಡು ಇಬ್ರು ನನಗೊಂಚೂರು ಏನು ಕಷ್ಟ ಅನ್ನೋ ತೋರಿಸ್ತಿರ್ಲಿಲ್ಲ. ಅಂದರೆ ನಮಗೆ ಬೇಜಾರಾಗ್ತಿದೆ ಅನ್ನೋ ಥರ ಏನೂ ತೋರಿಸ್ತಿರ್ಲಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಬಂದಾಗಲೂ ಕೂಡ ಚೆನ್ನಾಗಿ ಮಾಡು ಆ ಥರ ಎಲ್ಲ ಸಪೋರ್ಟಿವ್ ಆಗಿದ್ರು. ಇನ್ನಲ್ಲಿ ಬಡತನ ಫಸ್ಟಿಂದನೂ ಈ ಥರ ಇದ್ದಿದ್ದಕ್ಕೆ ಏನೋ ಒಂದು ಮುಂದಕ್ಕೆ ಮಾಡಬೇಕು ಅನ್ನೋ ಛಲ ಫಸ್ಟಿಂದನೂ ಇತ್ತು. ನೀವೊಂದು ಪ್ರತಿಷ್ಠಿತ ಇಂಜಿನಿಯರ್ ಆಗ್ಲಿಕ್ಕೆ ಹೊರಟಿದ್ದೀರಾ, ಸಮಾಜಕ್ಕೆ ಏನ್ ಕೊಡುಗೆ ಕೂಡ ಬಯಸ್ತೀರಾ? ಖಂಡಿತ. ಯಾಕಂದರೆ ನಮ್ಗಲ್ಲೂ 2 ವರ್ಷ ಬರೀ ಈ JEE ಕೋಚಿಂಗ್ ಇಷ್ಟು ಮಾತ್ರ ಇದ್ದಿದ್ದಲ್ಲ. ಪ್ರತಿದಿನ ಇದೊಂದು ವಾಕ್ಯ ಹೇಳ್ತಾನೆ ಇದ್ದಿರೋದು, ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ. ಇದೊಂದು ವಾಕ್ಯ ಪ್ರತಿದಿನ ನಮಗೆ ಹೇಳ್ತಾನೆ ಇದ್ರು ಅಲ್ಲಿ. ಒಟ್ನ ಇವಾಗ ನನಗೂ ಅಷ್ಟೇ, ನನಗೇನು ಗೊತ್ತೇನೇ ಇರಲಿಲ್ಲ. ಇವಾಗ ನಮಗೂ ಅಪ್ಪ ಅಮ್ಮಂಗೆ JEE ಕೋಚಿಂಗ್ ಕೊಡಿಸ್ಬೇಕಂದ್ರೆ ವರ್ಷಕ್ಕೊಂದು 5 ಲಕ್ಷ, ಅದು ನಾವು ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನಮ್ಮಂಥ ಬಡವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬೆಂಗಳೂರಲ್ಲಿ ಕೋಚಿಂಗ್ ಕೊಡ್ತಾರೆ. ಈ ಥರ ಎಲ್ಲ ಯಾಕೆ ಮಾಡ್ತಿದ್ದಾರೆ ಅಂದರೆ ಸಮಾಜ ಏನಾದರೂ ಚೆನ್ನಾಗಾಗಬೇಕು ಅಂತ. ಇದನ್ನೇ ನಮಗೆ ಪ್ರತಿದಿನನೂ ಹೇಳ್ಕೊಟ್ಟಿದ್ದಾರೆ ಅಲ್ಲಿ. ಮುಂದಕ್ಕೆ ನಾನು ಕೂಡ ಎಲ್ಲಿ ಅಂದರೆ ಇದೇ ಫೀಲ್ಡಲ್ಲಿ ಅಂತಲ್ಲ, ಎಲ್ಲಿ ಜನರಿಗೆ ಸಮಸ್ಯೆ ಇದೆ ಆ ಸಮಸ್ಯೆಗೆ ನಾವು ಸಮಾಜದಾಗೆ ಏನು ಒಂದು ಇದು ಮಾಡ್ಬೋದು ಅಂತ ನೋಡಿ ಖಂಡಿತ ಮಾಡಬೇಕು ಅನ್ನೋ ಒಂದು ಇದಿದೆ. ಜೊತೆಗೆ UPSC ಎಕ್ಸಾಮ್ ಬರೆದು IAS ಆದಮೇಲೆ ಇದೆಲ್ಲ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಅದಕ್ಕೆ ಟ್ರೈ ಮಾಡಬೇಕು. ಒಬ್ಬ ಮಗನ ಯಶಸ್ಸಿನ ಹಿಂದೆ ತಾಯಿ ಇರ್ತಾರೆ. ನಿಮ್ಮ ತಾಯಿ ಎಷ್ಟು ಸಪೋರ್ಟ್ ಮಾಡಿದ್ರು, ಹಾಗೆ ಜೊತೆಗೆ ನಿಮ್ಮ ಅಕ್ಕ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ರು? ಅದೇ ಹೇಳ್ದಂಗೆ ನಾನು ಏನೇ ಓದ್ತೀನಿ ಅಂದ್ರೂ ಮುಂದಕ್ಕೆ ಅಮ್ಮ ಆಗಿರ್ಲಿ, ಅಪ್ಪ ಆಗಿರ್ಲಿ, ಅಕ್ಕ ಆಗಿರ್ಲಿ, ಇಂಥದ್ದೇ ಓದು, ನೀನು ಮುಂದೆ ಇಂಥದ್ದೇ ಡಿಗ್ರಿ ಮಾಡು ಅಂತೇನು ಹೇಳ್ತಿರ್ಲಿಲ್ಲ. ಯಾವಾಗಲೂ ನೀನು ಏನು ಮಾಡ್ತೀಯಾ ನಿನಗೆ ಗೊತ್ತು, ನಾವು ಅಷ್ಟು ಓದಿಲ್ಲ, ನಮಗೆ ಗೊತ್ತಿಲ್ಲ, ನೀನು ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತೀಯ, ನಾನು ನಮಗೆ ಗೊತ್ತು, ಮಾಡು ಅಂತ ಪ್ರೋತ್ಸಾಹ ಮಾಡ್ತಿದ್ರು. ಮತ್ತು ಅವಾಗಲೂ ಹೇಳ್ದಂಗೆ ನಾನು ಫಸ್ಟಿಂದ 10th ವರೆಗೆ ಹಾಸ್ಟೆಲ್ ಇದ್ದವನೇ ಅಲ್ಲ, ಮನೆಗೆ ಬಿಟ್ಟಿರೋಕ್ಕೆ ಇವ್ರಿಗೆ ಕಷ್ಟನೇ ಆಗ್ತಿತ್ತು. ಯಾಕಂದರೆ ನಮ್ಮ ಇಬ್ಬರಕ್ಕನೂ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಅವಾಗ.
ಆ ಟೈಮಲ್ಲಿ ಅಪ್ಪ ಅಮ್ಮ ಇಬ್ಬರೇ ಮನೇಲಿ ಇರ್ತಿದ್ರು. ಅವರಿಗೂ ನಾನು ಫಸ್ಟಿಂದ ಇರಲಿಲ್ಲ, ಸಡನ್ ಆಗಿ ಬಿಟ್ಟು ಹಾಸ್ಟೆಲ್ ಅಂದರೆ ಅವರಿಗೂ ತುಂಬ ಕಷ್ಟ ಆಗಿತ್ತು. ಆ ಟೈಮಲ್ಲಿ ನನ್ನ ಮುಂದೆ ಏನೂ ತೋರಿಸ್ಕೊಳ್ತಿರ್ಲಿಲ್ಲ. ಅವರೇ ಆ ಕಷ್ಟನ ಇದು ಮಾಡಿಕೊಂಡು ಬೇಜಾರಾಗಿದ್ರು ಮನೇಲೆ. ಮತ್ತು ಏನಂದರೆ ನನಗಲ್ಲಿ ಫೋನ್ ಕಾಲ್ ಮಾಡೋಕ್ಕೂ ಇರಲಿಲ್ಲ. 15 ದಿನಕ್ಕೊಂದ್ಸಲ 5 ನಿಮಿಷ ಫೋನ್ ಕಾಲ್ ಮಾಡ್ಬೋದಿತ್ತು ಅಷ್ಟೇ. ಆದ್ರೂ ಆ ಟೈಮಲ್ಲೂ ನಾವು ಖುಷಿಯಾಗಿದ್ದೀವಿ ಅಂತಲೇ ತೋರಿಸ್ಕೊತಿದ್ರು ಇಲ್ಲಿ ಫೋನ್ ಮಾಡಿದಾಗಲೂ ಕೂಡ. ತುಂಬ ಒಂಥರ ಸಪೋರ್ಟಿವ್ ಆಗಿದ್ರು, ಅಕ್ಕ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೂ. ಜೊತೆಗೆ ನೀವು ಮೇಘರವಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರಾ. ಇವಾಗ ಎಲ್ಲರೂ ಒಂದು ಆಲೋಚನೆ ಮಾಡೋದು ಅಂದ್ರೆ ಖಾಸಗಿ ಶಾಲೆಯಲ್ಲಿ ಓದೋರು ಅಂತವ್ರು ಮಾತ್ರ ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ ಅಂತ ಹೇಳಿ, ಅದ್ರ ಬಗ್ಗೆ ತಾವೇನ್ ಹೇಳ ಬಯಸ್ತೀರಾ? ನನ್ನ ಪ್ರಕಾರ ತುಂಬ ಒಳ್ಳೆ ಟೀಚರ್ಸ್ ನಮಗೆ ಸಿಗೋದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಯಾಕಂದರೆ ಇವಾಗ ನನ್ನ ಎಕ್ಸಾಂಪಲೇ ತೊಗೊಂಡ್ರೆ, ನಾನಿದ್ದಾಗ ನಮ್ಮ ಇಲ್ಲೇ ಹೈಸ್ಕೂಲಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಇದ್ದರು. ನನಗಿಲ್ದಿದ್ರೆ ಇವಾಗ ಈ ಎಕ್ಸಾಮ್ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ. ರಾಘವೇಂದ್ರ ಭಟ್ ಸರ್ ಅಂತ ಅವಾಗ ತುಂಬ ಕಾಂಪಿಟೇಷನ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ನನಗೆ ಸೈನ್ಸ್ ಇದರಲ್ಲಿ. ಆಮೇಲೆ ಇವಾಗ ತಪಸ್ ಎಕ್ಸಾಮ್ ಬಗ್ಗೆನೂ ಅವರೇ ಹೇಳಿ ಇವಾಗ ಎಕ್ಸಾಮ್ ಬರ್ಸಿ ಯಾವಾಗಲೂ. ಮತ್ತು ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗಲೂ ನಮ್ಮ ಟೀಚರ್ಸ್ ಜೊತೆಗೆಲ್ಲ ಮಾತಾಡ್ತಿದ್ದೆ ನಾನು. ಅವಾಗಲೂ ತುಂಬ ಸಪೋರ್ಟಿವ್ ಆಗಿದ್ರು. ಇವಾಗ ಸರ್ಕಾರಿ ಶಾಲೆ ಅಂದರೆ ನಿಜಕ್ಕೂ ಇವಾಗಂತೂ ತುಂಬ ಇಂಪ್ರೂವ್ ಆಗಿದೆ. ನಮ್ಮ ಕಡೆ ಅಂತೂ ಇವಾಗ ಮೇಘರಳ್ಳಿಲಿ ಆಗಿರ್ಬೋದು, ಗುಡ್ಡೇಕೇರಿಯಲ್ಲಿ ಒಂದು ಶಾಲೆ ಇದೆ. ಈ ಥರ ಸರ್ಕಾರಿ ಶಾಲೆ ಅಂತ ಇವಾಗ ಕಡಿಮೆ ಅಂತೇನಿಲ್ಲ ಖಾಸಗಿ ಶಾಲೆಗಳಿಗೆ ಹೋಲಿಸಿದ್ರೆ. ಯಾಕಂದರೆ ಅಷ್ಟು ಸಪೋರ್ಟಿವ್ ಟೀಚರ್ಸ್ ಇದ್ದಾರೆ. ಮತ್ತು ಇಂಪಾರ್ಟೆಂಟಾಗಿ ಬೇಕಾಗಿರೋದು ಟೀಚರ್ಸ್ ಮಾತ್ರ. ಅಲ್ಲಿ ನೀವು ಯಾವ ಭಾಷೆ ಮಾತಾಡ್ತೀರಾ, ಇದು ಇಂಗ್ಲೀಷು ಅವೆಲ್ಲ ಏನೂ ಮ್ಯಾಟ್ರೇ ಆಗಲ್ಲ. ಯಾಕಂದರೆ ಒಳ್ಳೆ ಎಜುಕೇಷನ್ನು ಕನ್ನಡದಲ್ಲಿ ಸಿಕ್ಕರು ಅದೇ, ಇಂಗ್ಲೀಷಲ್ಲಿ ಸಿಕ್ಕಿದ್ರು ಅದೇ. ಮತ್ತು ಕನ್ನಡ ಮೀಡಿಯಮ್ಮು ಮುಂದೆ ಯಾವುದೇ ನೀವು ಕಾಂಪಿಟೇಷನ್ ಇದಕ್ಕೆ ಹೋಗ್ಬೇಕಾದ್ರೂ ಲ್ಯಾಂಗ್ವೇಜ್ ತುಂಬ ಬ್ಯಾರಿಯರ್ ಅಲ್ವೇ ಅಲ್ಲ. ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಇವಾಗ ಎಕ್ಸಾಮ್ ಅಂತೂ ಇದೆ. ಅದಕ್ಕೋಸ್ಕರ ಸರ್ಕಾರಿ ಶಾಲೆ ಅಂದರೆ ತುಂಬ ಕಡಿಮೆ ಅಂತಲ್ಲ ಖಾಸಗಿ ಶಾಲೆಗಳು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಮಗ ಇಂತಹ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದರೆ ತಮಗೆ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ನಾವೇನಂತ ಸ್ಥಿತಿವಂತರಲ್ಲ, ಈ ಕಷ್ಟದಲ್ಲೂ ಅವನೊಂದು ಸಾಧನೆ ಮಾಡಿರೋದು ತುಂಬಾನೇ ಖುಷಿಯಾಗಿದೆ. ಅವನ್ ಮುಂದೆ ಎಲ್ಲರ ಹತ್ರ ಈಗ ಸಹಾಯ ಪಡ್ಕೊಂಡಿರೋದನ್ನ ನಾಳೆ ಅವನೆಲ್ಲರಿಗೂ ಹೀಗೆ ಸಹಾಯ ಮಾಡಿ ಒಂದು ಊರಿಗೂ, ಆಮೇಲೆ ಅವನ ಶಿಕ್ಷಕರಿಗೂ, ಆಮೇಲೆ ಮತ್ತು ದೇಶಕ್ಕೂ ಒಂದು ಒಳ್ಳೆ ಅನ್ನೋದು ನಮ್ಮ ಆಸೆ. ನಿಮ್ಮ ಮಗ ಏನಾಗ್ಬೇಕು ಅಂತ ಕನ್ಸಿತ್ತು ನಿಮ್ಗೆ? ಅವನು ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆದು 4 ಜನಕ್ಕೆ ಸಹಾಯ ಮಾಡ್ಬೇಕನ್ನೋದೊಂದು ತುಂಬಾ ಆಸೆ ಇತ್ತು ನಮ್ಗೆ. ಅವ್ರ ಅಪ್ಪನೂ ಅದನ್ನೇ ಮಾಡೋದು. ಅಂದ್ರೆ ಈಗ ಕೆಲಸ ಮಾಡ್ಬಿಟ್ಟು ದುಡ್ಡು ಇಸ್ಕೋಬಹುದು ಗ್ಯಾರೇಜ್ ಇದು, ಆದ್ರೆ ಒಂದ್ ಎಲ್ಲೋ ಸಮಸ್ಯೆ ಇದ್ದಾಗ ಗಾಡಿಗಳು ಅಟೆಂಡ್ ಮಾಡಿ ಜನಗಳಿಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ಮಗನು ಒಳ್ಳೆ ರೀತಿಯಲ್ಲಿ ಒಂದ್ 4 ಜನ ಕಷ್ಟ ಇರೋರಿಗೆ ಸಹಾಯ ಮಾಡ್ಬೇಕನ್ನೋದೇ ನಮಗೆ ಫಸ್ಟ್ ಇಂದಾನು ಇದ್ದಿರೋದು. ಈಗ UPSC ಎಕ್ಸಾಮ್ ಬರ್ದು ದೇಶಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೇವೆ ಮಾಡ್ಬೇಕು ಅನ್ನೋ, ಜನಕ್ಕೆ ಅನುಕೂಲ ಆಗೋ ರೀತಿದು ಅನ್ನೋದು ತುಂಬಾ ಆಸೆ. ನಿಮ್ ಮಗ ಹೇಳ್ತಾ ಇದ್ರು, ಎಲ್ಲ ಕಷ್ಟಗಳನ್ನ ನಮ್ಮ ಅಪ್ಪ ಅಮ್ಮ ನೋವಂತ ತಿಂದು ನಾನು ಯಾವ್ದೇ ರೀತಿ ಕಷ್ಟ ಕೊಟ್ಟಿಲ್ಲ ಅಂತ ಹೇಳಿ. ಅಂದ್ರೆ ಮಕ್ಕಳಿಗೆ ಕಷ್ಟದ ನಾವು ತಿಳಿಸ್ಬೋದು ಈ ರೀತಿ ಇದೆ ಅನ್ನೋದು, ಆದ್ರೆ ಅವರಿಗೆ ನಾವು ಕಷ್ಟದ ಇದು ಹೊರೆ ಹಾಕ್ತಾ ಹೋದಂಗೂ ಅವ್ರಿಗೆ ಪಾಪ ಮತ್ತೆ ಓದೋದ್ ಮನ್ಸು ಬರಲ್ಲ. ನಾವು ಕೆಲಸ ಮಾಡಿ ದುಡಿಮೆ ಮಾಡ್ಬೇಕು ಅಂತ ಬರುತ್ತೆ. ಅದನ್ನ ನಾವೆಲ್ಲೂ ತೋರ್ಸ್ಕೊಳ್ದೇನೆ ಅವ್ನು ಓದ್ಬೇಕು, ಏನಾರು ಒಂದು ಸಾಧನೆ ಮಾಡ್ಬೇಕು ಅನ್ನೋದೊಂದು ನಾವು ಅನ್ಕೊಂಡಿದ್ವಿ. ಅದನ್ನ ಅವ್ನು ಮಾಡಿ ತೋರಿಸಿದ್ದಾನೆ. ಸರ್, ತಮ್ಮ ಮಗ ಇಷ್ಟು ದೊಡ್ಡ ಮಟ್ಟದ ಸಾಧನೆ ಮಾಡಿದೀರಾ, ತಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಸರ್? ನಮ್ಮಷ್ಟು ಬಹುಶಃ ನೋಡಿದ್ರೆ ನಮ್ಮಷ್ಟು ಖುಷಿ ಪಡೋರು ಮತ್ತೆ ಯಾರು ಇಲ್ಲ ಅನ್ಸುತ್ತೆ. ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದ. ಜೊತೆಗೆ ನನ್ನ ಕೆಲಸ ಜೊತೆಗೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದ. ಸ್ಕೂಲಿಂದ ಬಂದ್ಬಿಟ್ಟು ಓದ ಅಂತಂದರೆ, ಇಲ್ಲಪ್ಪ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀನಿ ಅಂತ ಓದ್ತಿದ್ದ, ಬರಿತಿದ್ದ. ಆಮೇಲೆ ರಾತ್ರಿ ಎಲ್ಲ ಓದ್ತಿದ್ದ. ಆಮೇಲೆ ಜೊತೆಗೆ ಇದನ್ನು ಕೆಲಸ ಮಾಡ್ತಿದ್ದ. ಮತ್ತು ನಾ ಹಳ್ಳಿ ಲೈನಿಗೆಲ್ಲ ವರ್ಕಿಗೆ ಹೋದರೆ ಅಲ್ಲೆಲ್ಲ ಬರ್ತಾ ಇದ್ದ, ಹಳ್ಳಿ ಲೈನ್ ಕೆಲಸ ಎಲ್ಲ ಮಾಡ್ತಾ ಇದ್ದ. ಅವಾಗಲೂ ಕೂಡ ಅವ್ನು ಕೆಲಸ ಮಾಡ್ತಾ ಇದ್ದ. ಅವಾಗ ಅವನಿಗೆ ಏನಾದರೂ ಮಾಡಬೇಕು ಸಾಧನೆ ಅಂತ. ಅವಾಗ ಈ ಚೈನ್ ಎಲ್ಲ ಲೂಸ್ ಆಗೋದು, ಕಟ್ಟಾಗೋದಿತ್ತು. ಅವಾಗ ನಾನು, ಅಪ್ಪ ಈ ಚೈನ್ ಬಗ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂದ. ಮತ್ತು ನಮಗೆ ಅಷ್ಟು ಇದಿರಲಿಲ್ಲ, ಟೈಮ್ ಇರ್ತಿರ್ಲಿಲ್ಲ. ಸರಿ ನೀನೇ ಏನಂತ ನೋಡು ಅಂತ ಅವನು ಅದನ್ನು ಇದನ್ನು ಮಾಡಿ ಏನೋ ಮಾಡಿ ಒಂದು ಸೆಲ್ಫ್ ಚೈನ್ ಅಡ್ಜಸ್ಟ್ಮೆಂಟ್ ಅಂತ ಕಂಡುಹಿಡಿದು ಅದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಯಿತು. ಆ ರಾಜ್ಯ ಮಟ್ಟಕ್ಕೆ ಹೋದಾಗ ಅವನು ಸುರತ್ಕಲ್ಲಿಗೆ ಹೋಗಬೇಕಾಯ್ತು. ಸುರತ್ಕಲ್ಲಿಗೆ ಹೋಗೋದಕ್ಕೆ ಕಾರಣನೇ ಮುಖ್ಯವಾಗಿ ರಾಘವೇಂದ್ರ ಸರ್ ಭಟ್ ಅಂತ. ಅವರು ಹೋದಾಗ, ಅಲ್ಲಿ ಸುರತ್ಕಲ್ಲಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೋಡಿ ಇಂಥ NITK ಕಾಲೇಜ್ ಅಂತ ತುಂಬ ದೊಡ್ಡದು, ಭಾಳ ಚೆನ್ನಾಗಿದೆ ಕಾಲೇಜು, ನೀನು ಇದಕ್ಕೆ ಬಂದು ಒಂದು ಇದು ಮಾಡ್ತೀಯ ಅಂತ ಕೇಳಿದರು. ಅದಕ್ಕೆ ಮಾಡಬೇಕಾದ್ರೆ ಏನು ಮಾಡಬೇಕು ಸರ್ ಅಂತ ಕೇಳಿದಾಗ ಅವರೆಲ್ಲ ಹೇಳಿದರು, ತಪಸ್ ಅಂತ ಒಂದು ಎಕ್ಸಾಮ್ ಇದೆ, ಅದು ಬರೀಬೇಕು. ಅದು ಬಂದ ತಕ್ಷಣ ಅದ್ರಲ್ಲಿ ಪಾಸ್ ಆದರೆ ನಿಮಗೆ ತಪಸ್ ರಾಷ್ಟ್ರೋತ್ಥಾನ ಕಾಲೇಜಲ್ಲಿ 2 ವರ್ಷ ವಿದ್ಯಾಭ್ಯಾಸ ಫ್ರೀ ಇರುತ್ತೆ. ಆಮೇಲೆ ಏನು ಅಂತ ನೋಡ್ಬೋದು ಅಂತಂದ್ರು. IIT ಪಾಪ ಅವರು ಗೆಸ್ಸಿರಲಿಲ್ಲ, ಇವನಿಗೂ ಅದು ಗೆಸ್ಸಿರಲಿಲ್ಲ. ಆದರೆ ಅವನ ತಂದೆ ಕಷ್ಟ ನೋಡಲಾರ್ದೆ ಅವ್ನು ಎಷ್ಟೇ ಕಷ್ಟ ಆದರೂ ಅದನ್ನು ಓದಿ ನಾನು ಮಾಡಲೇಬೇಕು ಅಂತೇಳಿ IIT ಕೂಡ ಅದನ್ನು ಏನು ಅಡ್ವಾನ್ಸ್ ಮೈನ್ಸ್ ಎಲ್ಲ ಪಾಸ್ ಮಾಡಿಬಿಟ್ಟು, ಕಷ್ಟ ಆಗ್ತಿತ್ತು, ರಾತ್ರಿ ಎಲ್ಲ ಓದ್ತಾ ಇದ್ದ, ಮಾಡಿಬಿಟ್ಟು ಅವನು ಇವತ್ತು IITಗೆ ಹೋಗಿದ್ದಾನೆ. ಅದರಷ್ಟು ಸಂತೋಷ ಇನ್ನೊಂದು ಯಾವುದೂ ಇಲ್ಲ. ತುಂಬ ಸಂತೋಷ ಆಗ್ತಾಯಿದೆ, ತುಂಬ ಹೆಮ್ಮೆ ಆಗ್ತಾಯಿದೆ.
ಸರ್, ದಿನನಿತ್ಯವೂ ಕಸ್ಟಮರ್ಸ್ ಎಲ್ಲ ಬಂದವರೆಲ್ಲ ತಮ್ಮ ಮಗನ ಅಚೀವ್ಮೆಂಟ್ ಬಗ್ಗೆ ಹೇಳುವಾಗ ಒಬ್ಬ ತಂದೆಯಾಗಿ ತಮ್ಗೆ ಎಷ್ಟು ಸಂತೋಷ ಅನ್ಸುತ್ತೆ, ಆ ಅನುಭವದ ಬಗ್ಗೆ ಹೇಳೋದಾದ್ರೆ? ಭಾಳ ಖುಷಿ ಆಗ್ತಿತ್ತು. ಜೊತೆಗೆ ಅವ್ರು ಬಂದಾಗ ನಿಮ್ಮ ಮಗ ಹಿಂಗೆ ಮಾಡಿದಾನೆ ಅಂದಾಗ ನಾವು ಏನೋ ಒಂಥರ ತುಂಬ ನಮ್ಮಷ್ಟು ಖುಷಿ ಪಡೋರು ಯಾರಿಲ್ಲ ಅಂತ. ಅವ್ನು ಮಾಡ್ತಾ ಇದ್ದ. ಕಸ್ಟಮರ್ ಎಲ್ಲ ಬಂದಾಗ ಪಾಪ ಅವರು ಕೇಳ್ತಾ ಇದ್ರು ಹೇಗಾಯ್ತು ಏನಾಯ್ತು ಅಂತ. ಅವ್ನು ಪಾಪ ಬರೀ ಇದರಿಂದಲ್ಲ, ಅವ್ನು ಓದಲೇಬೇಕಾಯ್ತು, ಓದ್ರಿಂದ ಬಂದಿದ್ದ. ಅವರು ಯೋಚನೆ ಮಾಡಿದ್ರೆ ಮೆಕ್ಯಾನಿಕ್ ಇದರಿಂದ ಏನೋ ಮಾಡ್ದ ಅಂತ. ಪಾಪ ಕೆಲವ್ರಿಗೆ ಗೊತ್ತಿರಲ್ಲ. IIT ಅಂದ್ರೆ ತುಂಬ ಜನ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಅವ್ IIT ಅಂತ ಅದು ಅವನಿಗೆ ಗೊತ್ತಾಗಿದ್ದು ಅವ್ನು ಪಾಸ್ ಆದ್ಮೇಲೆ. IIT ಅಂದಮೇಲೆ ಇಲ್ಲಿ ಜನ ಪ್ರಚಾರ ಮಾಡಿದ್ಮೇಲೆ ಇಷ್ಟು ವ್ಯಾಲ್ಯೂ ಇದೆ ಅಂತ ಅವನಿಗೂ ಕೂಡ ಗೊತ್ತಾಗಿದ್ದು. ಅವಾಗ ಜನ ಇಲ್ಲಿ ಇಷ್ಟು ಪೇಪರ್ಲೆಲ್ಲ ಬಂತಲ್ಲ, ಈ ಥರ ಎಲ್ಲ ಬರ್ತಾ ಇದೆ ಹೇಗೆ ನಿಮ್ಮ ಅಂತ ಕೇಳಿದಾಗ ನಾವು ಹೇಳ್ದು ಅವನು ಓದಿದ್ರ ಬಗ್ಗೆನೇ ಹೇಳ್ದು. ಮತ್ತೆ ಜೊತೆಗೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದ. ಇದರಿಂದ ಅವನಿಗೆ ನಮ್ಮ ಕಷ್ಟನ ಅರ್ಥ ಅವನೇನೋ ಮಾಡಬೇಕು ಅಂತ ಸಾಧನೆ ಮಾಡ್ದ ಅಂತ ಅವ್ರು ಕಸ್ಟಮರ್ಗೂ ಅದನ್ನ ಹೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸುಶಾಂತ್ ಪ್ರಭು ಅವರಿಗೆ ಬಡತನ ಅನ್ನೋದು ಶಾಪವಾಗ್ಲಿಲ್ಲ, ಅದು ವರ ಆಯ್ತು. ಇಂತಹ ಅದೆಷ್ಟೋ ಬಡತನದಲ್ಲಿ ಬೆಂದು ತಮಗೆ ಸಾಧಿಸೋಕೆ ಆಗೋದೇ ಇಲ್ಲ ಅಂತ ಕುಳಿತವರಿಗೆ ಸುಶಾಂತ್ ಪ್ರಭು ಅವರು ನಿಜಕ್ಕೂ ಪ್ರೇರಣೆ ಆಗ್ತಾರೆ ಅಂತ ಬಯಸ್ತಾ, ಇಂತಹ ಅದೆಷ್ಟೋ ವಿಡಿಯೋಗಳು ತಮಗಾಗಿ ಕಾಯ್ತಾ ಇದೆ. ಇನ್ನೊಂದು ವಿಶೇಷ ಸಂದರ್ಶನದಲ್ಲಿ ತಮ್ಮೊಟ್ಟಿಗೆ ಬರ್ತೀನಿ. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.